ಲಿಂಗಸುಗೂರು ವಾಜಪೇಯಿ ನಗರದಲ್ಲಿ ಪುರಸಭೆ ವ್ಯಾಪ್ತಿಯ ನಿವಾಸಿಗಳಿಗೆ ವಾಸಕ್ಕೆ ಯೋಗ್ಯವಾದ ಭೂಮಿ ಹಾಗೂ ನಿವೇಶನಗಳನ್ನು ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ತಾಲೂಕು ಅಧ್ಯಕ್ಷ ಜಿಲಾನಿ ಪಾಷಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪುರಸಭೆ ವ್ಯಾಪ್ತಿಯ ಸರ್ವೆ ನಂಬರ್ 286ರಲ್ಲಿ ವಾಜಪೇಯಿ ನಗರ ನಿವೇಶನ ಯೋಜನೆ ಅಡಿಯಲ್ಲಿ ಮಂಜೂರು ಮಾಡಿರುವ ಭೂಮಿಯು ಗುಡ್ಡಗಾಡು ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿಂದ ಕೂಡದ್ದು ಸಾರ್ವಜನಿಕರಿಗೆ ಹಾಗೂ ಫಲಾನುಭವಿಗಳಿಗೆ ವಾಸ ಮಾಡಲು ಯಾವುದೇ ರೀತಿಯಿಂದ ಯೋಗ್ಯವಾಗಿರುವುದಿಲ್ಲ. ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಹಾಯಕ ಆಯುಕ್ತರು ಬಸವಣ್ಣಪ್ಪ ಕಲಶೆಟ್ಟಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ವಾಜಪೇಯಿ ನಗರದ ಅರ್ಹ ನಿವಾಸಿಗಳಿಗೆ ವಾಸಕ್ಕೆ ಯೋಗ್ಯವಾದ ನಿವೇಶನ ಕಲ್ಪಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಸೇನೆ ಘಟಕ ಅಧ್ಯಕ್ಷ ಎಸ್ಎನ್ ನಯೀಂ, ಶೇಖ್ ಅಜ್ಮೀರ್, ಎಸ್ಎನ್ ಖಾದ್ರಿ, ರವಿಕುಮಾರ್ ಬರುಗುಡಿ, ಅಜೀಜ್ ಪಾಷಾ, ಮಲ್ಲನಗೌಡ, ಅಲ್ಲಾವುದ್ದೀನ್ ಬಾಬಾ, ನನ್ನೆ ಸಾಬ್, ಇಲಿಯಾಸ್, ಜಮೀರ್ ಪಾಷಾ, ಜಮಾಲ್ ಸಾಬ್, ನಾಗರಾಜ್ ನಾಯಕ, ವೀರಯ್ಯ ಸ್ವಾಮಿ, ಶಬ್ಬೀರ್, ಜಾಫರ್, ಮೋಸಿನ್ ಖಾನ್, ಜಿ ಭಗೀರಥಿ, ಬಾಲಪ್ಪ ನಾಗರಾಳ ಸೇರಿದಂತೆ ಮುಂದಾದವರು ಇದ್ದರು. ಅರ್ಹ ಫಲಾನುಭವಿ ಇದ್ದವರಿಗೆಲ್ಲ ಇದು ಮಾಡೋದು ಸರಿ ಇಲ್ಲ ಅಂತ ತುಂಬ ಒಳ್ಳೆ ಪಾಯಿಂಟ್. ವೇಗವಾಗಿ ಮಾಡಿ ನನ್ನ ಖುಷಿ ಆಯ್ತು. ಅವ್ರು ಬಂದು ಹೇಳಿದ್ರು 9 ವರ್ಷ ಆಯ್ತು ಯಾರು ಬಂದಿದ್ರೆ ಈಗ ಬಂದು ಹೇಳಿಲ್ಲ ಖುಷಿ ಕೇಳಿ ಬಹಳ ಜನ ಅನರ್ಹ ಯಾರು